ದೈವದ ಚಾಕರಿ ಮಾಡಿಕೊಂಡು ಇಷ್ಟು ವರ್ಷ ಬರ್ತಾ ಇದ್ದೀರಾ, ಆದರೆ ನಿಮ್ಮ ವೃತ್ತಿ ಏನು ಕೆಲಸ ಮಾಡ್ತೀರಿ, ಅಥವಾ ನಿಮ್ಮ ಜೊತೆಗಿರೋರು ಏನು ಕೆಲಸ ಮಾಡ್ತಾರೆ? ನಾವಂದರೆ ಮೂಲ ವೃತ್ತಿ ಅದೇ, ನಮ್ಮ ದೈವಾರದ ನೇಮ ಕಟ್ಟುವಂಥದ್ದೇ ಮೂಲ ವೃತ್ತಿ. ನಾವಂದರೆ ಇದೆ, ಕೆಲವು ಕಡೆಯಲ್ಲಿಗೆ ಕೋಲ ಅಂತ ಹೇಳ್ತಾರೆ, ನಾವು ನೇಮ ಅಂತ ಹೇಳೋದು. ಈ ಕೋಲಕ್ಕೆ ಮತ್ತು ನೇಮಕ್ಕೆ ವ್ಯತ್ಯಾಸ ಉಂಟು. ಕಟ್ಟಲಾಗುವಂಥದ್ದು ಕೋಲ, ನಿಯಮ ಪ್ರಕಾರ ಆಗುವಂಥದ್ದು ನೇಮ. ಪ್ರತಿಯೊಂದು ಹಿಡಿದು 16 ಕಟ್ಟಲೆ ಉಂಟು, ಅದರಲ್ಲಿ 16 ಕಟ್ಟಲೆ ಸಮರ್ಪಕವಾಗುವಂಥದ್ದು ನೇಮ ಅಂತ ಹೇಳಿ. ಇದು ಪಣೋಲ್ದ ಬಯಲಿನಲ್ಲಿ ಕೋಲ ಅಂತ ಆಗ್ತದೆ, ಕಟ್ಟಲಾಗುವಂಥದ್ದು ಯಾವುದು ಬೇಕಾದ ಅಗತ್ಯ ಇರುವಂಥ ಆಗುವಂಥದ್ದು ಹಾಗೆ. ನಾನು ಅಂದ್ರೆ ಏನು ಬೇರೆಯವರೆಲ್ಲ ಏನ್ ವೃತ್ತಿ ಮಾಡ್ತಾರೆ, ಕೆಲಸ ಏನ್ ಮಾಡ್ತಾರೆ ಅಂತ? ನಾವಂದ್ರೆ ಕೆಲಸ ಇದೆ, ಮೂಲ ವೃತ್ತಿಗೆ ದೈವಾರಾಧನೆ ನೇಮ ಕಟ್ಟುವಂಥದ್ದು. ನಾನು ಸೆಕೆಂಡ್ PUC ತನಕ ಎಜುಕೇಶನ್ ಉಂಟು ನನಗೆ. ನಾನು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ನಮ್ಮ ಊರಲ್ಲಿ ಕೆಲಸ ಮಾಡಿದ್ದೆ, 1 ವರ್ಷ ಮಾಡಿದ್ದೇನೆ. ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇವಾನಿರತರಾಗಿ 1 ವರ್ಷ ಕೆಲಸ ಮಾಡಿದ್ದೇನೆ. ಈಗಂದರೆ ನಾನು ಆರೋಗ್ಯ ಇಲಾಖೆಯಲ್ಲಿ ಒಂದು ಡ್ರೈವರ್ ಕೆಲಸ ಮಾಡ್ತಿದ್ದೇನೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಿಮಗೆ ಸಮಾಜದಲ್ಲಿ ಆ ಪಂಗಡದಲ್ಲಿ ಇದ್ದವರಿಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕಾಗಿದ್ದಾವ? ಹೌದೌದು. ನಮ್ಮಂದರೆ ಮುಂಚೆಲ್ಲ ಶಾಲೆಗೆ ಹೋಗ್ತಿರ್ಲಿಲ್ಲ, ಈಗೆಲ್ಲ ನಾವು ಶಾಲೆಗೆ, ಈಗಿನ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ. ಆದ್ರೂ ನಮಗೆ ನಾವು SC ಕ್ಯಾಟಗರಿಯಲ್ಲಿ ಬರ್ತೇವೆ, ಶೆಡ್ಯೂಲ್ಡ್ ಕಾಸ್ಟ್ ನಮ್ಮದು. ಈಗ ಕೆಲವು ಮೀಸಲಾತಿಗಳೆಲ್ಲ ಉಂಟು ಸರ್ಕಾರದ್ದು, ಆದರೆ ಸರ್ಕಾರದ ಮೀಸಲಾತಿಯನ್ನು ಪಡೆಯುವುದರಲ್ಲಿ ನಮಗೆ ಸ್ವಲ್ಪ ಅನಾನುಕೂಲವಾಗುತ್ತದೆ. ಅಂದರೆ ಅದನ್ನು ಸರಿಯಾಗಿ ನಮಗೆ ಸಮರ್ಪಕ ಸಿಗುವುದಿಲ್ಲ ಅಂದರೆ ಎಲ್ಲ ಕಡೆಯಲ್ಲಿ ಅದು ಅಡೆತಡೆ ಬರ್ತದೆ. ನಾವಂದರೆ ಅಷ್ಟು ಅಭಿವೃದ್ಧಿ ಹೊಂದಿದ ಜನಾಂಗ ಅಲ್ಲ ನಾವು.